ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಆರಾಮದೀನಿ ನೋಡ್ರಿ. ನೀವೆಲ್ಲ ಆರಾಮದಿರಿ ಅಂತ ಅಂದ್ಕೊಂಡು ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ಆಲೂಗಡ್ಡೆ ಪರೋಟ ಹೆಂಗೆ ಮಾಡೋದು ನೋಡೋಣ ಬನ್ನಿ. ಇವಾಗ ಗೋಧಿ ಹಿಟ್ಟು ನಾದಿಟ್ಕೊಂಡಿದ್ದೀನಿ ಅರ್ಧ ಗಂಟೆ ಮುಂಚೆನೇ, ಉಪ್ಪು ಎಣ್ಣೆ ಹಾಕಿ. ಇವಾಗ ಆಲೂಗಡ್ಡೆ ಸಿಪ್ಪೆ ತೆಗೆದಿರೋದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಅಜ್ವಾಯಿನು, ಉಪ್ಪು ಹಾಕಿ ಮಿಕ್ಸಿ ಮಾಡಿಕೊಂಡು ಆಲೂಗಡ್ಡೆಗೆ ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ಇವಾಗ ಅರ್ಧ ಗಂಟೆ ಮೊದಲೇ ನೆನೆಸಿಟ್ಟಿರುವ ಗೋಧಿ ಹಿಟ್ಟು ಅದರಲ್ಲಿ ಸ್ಟಫಿಂಗ್ ಮಾಡ್ಕೊಳ್ಳಿ. ಜಾಸ್ತಿ ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಸಿಮೆಣಸಿನ್ಕಾಯಿ ಹಾಕಿರೋದು, ಹಾಗಾಗಿ ಇವಾಗ ನೋಡಿ ರೌಂಡ್ ಶೇಪ್ ಮಾಡಿಕೊಂಡು ಹೀಗೆ ಮಾಡ್ಕೊಳ್ಳಿ. ಇಲ್ಲಾಂದರೆ ಎರಡು ಸ್ಟಫಿಂಗ್ ಮಾಡ್ಕೋಬೋದು. ಎರಡು ಉಳ್ಳಿ ಮಾಡಿ ಅದರಲ್ಲೇ ಸ್ಟಫಿಂಗ್ ಮಾಡಿ ಮಾಡ್ಬೋದು. ನಾನು ಹೋಳಿಗೆ ಥರ ಮಾಡಿದ್ದೀನಿ. ಇವಾಗ ತಗಡಿನ ಮೇಲೆ ಮಾಡ್ತಾಯಿದ್ದೀನಿ. ನೀವು ಹಂಗಾದರೂ ಮಾಡ್ಕೊಳ್ಳಿ. ಮಾಡಿ ದಪ್ಪ ಬೇಕಾದರೆ ದಪ್ಪ, ತೆಳು ಬೇಕಾದರೆ ತೆಳುವಾಗಿ ಲಟ್ಟಿಸ್ಕೊಳ್ಳಿ. ನಾನು ಸ್ವಲ್ಪ ದಪ್ಪ ಮಾಡಿದ್ದೀನಿ, ಪರೋಟ ಅಂದರೆ ದಪ್ಪ ಇರುತ್ತಲ್ವ, ಹಾಗಾಗಿ. ಇವಾಗ ನೋಡಿ, ಇವಾಗ ಹಸಿಮೆಣಸಿನ್ಕಾಯಿ ಹಾಕಿರೋದು ರೆಸಿಪಿ ರೆಡಿ ಆಯಿತು. ಇದೇನು ಸಿಂಪಲ್ ರೆಸಿಪಿ, ಪ್ಲೀಸ್ ಟ್ರೈ ಮಾಡಿ. ಇವಾಗ ಪ್ಲೇನ್ ಆಗಿರೋದು ಖಾರದ ಪುಡಿ ಹಾಕಿ ನನ್ನ ಮಕ್ಕಳಿಗೋಸ್ಕರ ಮಾಡಿದ್ದು. ಎಲ್ಲ ಮಕ್ಕಳು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಏನು ತಿನ್ನಲ್ಲ, ಅದಕ್ಕೋಸ್ಕರ ಇದು ಪ್ಲೇನು. ಆಲೂಗಡ್ಡೆ ಖಾರದ ಪುಡಿ, ಅಜ್ವಾಯಿನು, ಜೀರಿಗೆ ಎಲ್ಲ ಹಾಕಿದ್ದೀನಿ. ಇದಕ್ಕೆ ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸಪ್ರೇಟ್ ಮಾಡ್ತಾಯಿದ್ದೀನಿ. ಇದನ್ನು ಟ್ರೈ ಮಾಡಿ. ಇದನ್ನು ಹಾಗೆ ಸ್ಟಫಿಂಗ್ ಮಾಡಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಇವಾಗ ಹೇಗೆ ಬಂದಿದೆ ಅಂತ. ಹಂಚಲ್ಲಿ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸಿಂಪಲ್ ಆಗಿದೆ ರೆಸಿಪಿ. ಪ್ಲೀಸ್ ಫ್ರೆಂಡ್ಸ್, ಮಕ್ಕಳಿಗೆ ಬೆಳಗ್ಗೆ ಟಿಫನ್ನು ಬಾಕ್ಸ್ಗೆ ಮಾಡೋದು ಈಸಿಯಾಗಿ ಮಾಡ್ಬೋದು. ಇವಾಗ ಹಸಿಮೆಣಸಿನ್ಕಾಯಿ ಹಾಕಿರೋದು ಆಲೂಗಡ್ಡೆ ಪರೋಟ ರೆಡಿ ಟು ಈಟ್. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕು, ಶೇರು, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಸಾಕಷ್ಟು ಸಾಕು.